ಇವತ್ತು ಸಾಯಂಕಾಲದ ಸ್ನ್ಯಾಕ್ಸ್ ಪಾನಿಪುರಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಪಾನಿಪುರಿ ಮಾಡಾಕತ್ತೀನಿ. ಅದಕ್ಕೆ ಪುದೀನ ನಮ್ಮ ಮನೆಯಲ್ಲೇ ಬೆಳೆದಿದ್ದು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಸಿ ಶುಂಠಿ ಇದಿಷ್ಟು ನಾನು ಮಿಕ್ಸಿ ಮಾಡ್ಕೊತೀನಿ. ನಾನು ಇಲ್ಲಿ ಹುಣಸೆಹಣ್ಣು ತೊಳೆದು ನೀರೊಳಗೆ ನೆನೆ ಇಟ್ಕೊಂಡಿದ್ದೇನೆ. ಈ ಜಾರಿಗೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೇನೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೇನೆ. ಇದನ್ನು ಕ್ಲೋಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತೇನೆ. ಈಗ ಇದು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾನು ಹುಣಸೆಹಣ್ಣು ಹಿಂಡ್ಕೊತೇನೆ. ಇದಕ್ಕೆ ತಕ್ಕೊತಾ ಇದ್ದೇನೆ. ತಕ್ಕೊಂಡು ಇದಕ್ಕೆ ಹುಣಸೆಹಣ್ಣು ಹಿಂಡ್ಕೊತೀನಿ. ಹುಣಸೆಹಣ್ಣು ಹಿಂಡ್ಕೊಂಡೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಕಡಿಮೆ ಅನಿಸಿದರೆ ಉಪ್ಪು ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಪಾನಿ ರೆಡಿಯಾಗಿದೆ. 2 ಆಲೂಗಡ್ಡಿನ ಬೇಯಿಸಿಟ್ಕೊಂಡಿದ್ದೇನೆ. ಆಲೂಗಡ್ಡಿನೆಲ್ಲ ಸ್ನ್ಯಾಶ್ ಮಾಡ್ಕೊಂಡಿದ್ದೇನೆ. ನಾ ಇಲ್ಲೇ ರೆಡಿ ಇರೋ ಪೂರಿನ ತಂದಿಟ್ಕೊಂಡಿದ್ದೇನೆ. ಸ್ಟವ್ ಆನ್ ಮಾಡ್ಕೊತೇನೆ. ಅಂದ್ಕೊಂಡು ಬಾಯಿಗೆ ಇಟ್ಕೊತೇನೆ. ಈಗ ಆಯಿಲ್ ಹಾಕ್ಕೊತಾ ಇದ್ದೇನೆ. ಈಗ ಈ ಸ್ನ್ಯಾಶ್ ಮಾಡೋ ಆಲೂಗಡ್ಡೆಗೆ ನಾನು ಒಂದು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೇನೆ. ಇದನ್ನು ಈಗ ಮಿಕ್ಸ್ ಮಾಡ್ತೇನೆ. ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತೇನೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೇನೆ. ಇವಾಗ ಎಣ್ಣೆ ಕಾದಿದೆ. ನಾನು ಒಂದೊಂದು ಪುರಿನ ಕರಿತೇನೆ. ಪುರಿನ ತಕ್ಕೊತೇನೆ. ಇವಾಗ ನಾನೆಲ್ಲ ಪುರಿನೂ ಕರೆದಿಟ್ಕೊಂಡೀನಿ. ಪುರಿನ ಸರ್ವ್ ಮಾಡ್ತೇನೆ ಪ್ಲೇಟ್ಗೆ. ಈಗ ನಾನು ಕುಷ್ಟಕ್ಕೂ ಆಲೂಗಡ್ಡೆ ಹಾಕ್ಕೊತೀನಿ. ಸ್ನ್ಯಾಶ್ ಮಾಡಿದ್ದನ್ನು ಹಾಕ್ಕೊತಾ ಇದ್ದೇನೆ. ಇದಕ್ಕೆ ನಾನು ಧಾನ್ಯ ಹಾಕ್ಕೊತಾ ಇದ್ದೇನೆ. ಇವಾಗ ಪಾನಿಪುರಿ ರೆಡಿ. ತುಂಬ ಈಸಿ ಇದೆ ಪಾನಿಪುರಿ ಮಾಡೋದು. ನಾನು ಪುರಿನ ಹೊರಗಡೆನೇ ತಂದಿದ್ದೇನೆ. ತುಂಬ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೇಗಿದೆ ಅಂತ ತಿಳಿಸಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.